ಈಗೆಲ್ಲ ಪಟ್ಟಿ ಕಟ್ಕೊಂಡು ಬರ್ತಾ ಇದ್ರಿ, ಏನು ವಿಶೇಷ, ಏನಾಗಿದೆ ಸರ್ಕಾರ ಪಟ್ಟಿ ಕಟ್ಟಪ್ಲೆ? ಈ ರಾಜ್ಯ ಸರ್ಕಾರ ವಿರೋಧ, ಮುಖ್ಯಮಂತ್ರಿ ವಿರೋಧಿ ಏನು ನೀತಿ ಅವ, ರೈತ ವಿರೋಧಿ ನೀತಿ ಅವ. ಈ ನೀತಿ ನಾವು ಪಾರ್ಟಿ ಕಡೆಯಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಗೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡಿದ್ರಿ, ನಮ್ಮ ಜಿಲ್ಲಾಧ್ಯಕ್ಷ ಸುಮಂತ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಶರಣು ಸರ್ಕಾರ ಶಾಸಕರು, ಬೆಲ್ದಾಳೆ ಶಾಸಕರು, ಶೈಲೇಂದ್ರಜಿ ಎಲ್ಲ ನೇತೃತ್ವದಲ್ಲಿ ನಾನು ಬೀದರ್ DC ಕಚೇರಿಗೆ ನಾವು ಇಲ್ಲಿ ತಮ್ಮ ನೋಡ್ತಾ ಇದ್ರಿ, ನಾವು ಇಲ್ಲಿ ಮಾಡ್ತಾ ಇದ್ವಿ. ಕಾರಣ ಏನಂದರೆ, ರಾಜ್ಯ ಸರ್ಕಾರ ಜನರಿಗೆ ಮೋಸ ಮಾಡಲಿ, ರೈತರಿಗೆ ಧೋಖಾ ಮಾಡಲಿ, ಗರೀಬರಿಗೆ ಏನು ಮಾಡಲಿ, ಬಟ್ ಜಾನುವಾರುಗಳಿಗೆ ಮುಖ ಪ್ರಾಣಿಗೆ ಮೋಸ ಮಾಡ್ತಾ ಇದ್ದಾರೆ, ಧೋಖಾ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರು ಮಂತ್ರಿ ಮಾಡಿದ್ದಾರೆ ವೆಂಕಟೇಶ್ ಅವರಿಗೆ. ಈ ತನಕ ಅವರು ಮೀಟಿಂಗೇ ಮಾಡಿಲ್ಲ, ಖಾತೆ ಗೊತ್ತಿಲ್ಲ, ಏನೇನು ಮಾಡಬೇಕು. ಈ ತನಕ ಡಿವಿಷನ್ ಮೀಟಿಂಗ್ ಆಗಿಲ್ಲ, ಜಿಲ್ಲಾ ಮೀಟಿಂಗ್ ರಿವ್ಯೂ ಆಗಿಲ್ಲ, ಗೋಶಾಲಾ ವಿಸಿಟ್ ಮಾಡಿಲ್ಲ. ನಾನು ನಿನ್ಗೂടെ ಹೇಳಿದ್ದೀನಿ, ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಅವರೇ ಥೋಡಾ ಬಿ ತಮ್ಮದು ಏನು ಇದ್ರೆ, ರಾಜ್ಯ ಜನ ಬಗ್ಗೆ ನೈತಿಕ ಅಧಿಕಾರ ಇದ್ರೆ, ಜನ ಬಗ್ಗೆ ತಮ್ಮದು ಪ್ರೇಮ್ ಇದ್ರೆ, ಇವತ್ತು ತಾವು ನಮ್ಮ ಮಂತ್ರಿಗೆ ಚೇಂಜ್ ಮಾಡಬೇಕು. ಅವ್ರಿಗೆ ಏನು ಗೊತ್ತಿಲ್ಲ, ಅವರು ಒಂದು ಅವ್ರಿಗೆ ಈ ತನಕ ಅವ್ರ ಸ್ಟೇಟ್ಮೆಂಟ್ ಇಲ್ಲ. ನಮ್ಮ ಎಲ್ಲ ಕಸಾಯಿಖಾನ ಖುಲ್ಲೆ ಆಮ್ ದಿನ್ ಧಾಡೆ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಕಸಾಯಿ ನಾನು ಅಕ್ಕಳುಗಳಿಗೆ ನೋಡೋಕ್ಕಾಗ್ತಾ ಇಲ್ಲ. ಈ ಥರ ಅವರು ಧರ ಹತ್ಯೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗೆ ವಿನಂತಿ ಇದೆ, ಮಂತ್ರಿಗೆ ಚೇಂಜ್ ಮಾಡಬೇಕು. ನಂಬರ್ 1. ನಂಬರ್ 2, ನಮ್ಮ ಸರ್ಕಾರ ಅವಧಿಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪ ನೇತೃತ್ವದಲ್ಲಿ, ಬಸವರಾಮ ನೇತೃತ್ವದಲ್ಲಿ ಏನೇನು ನಾನು ಸ್ಕೀಮ್ ಮಾಡ್ತೀನಿ ಅಕ್ಕಳಿಗೆ ರಕ್ಷಣೆ ಸಲುವಾಗಿ, ಎಲ್ಲ ಸ್ಕೀಮ್ ಅವರು ಕ್ಲೋಸ್. ಗೋ ಹತ್ಯೆ ನಿಷೇಧ ಕಾನೂನು ನಾಮಕೆ ವಾಸ್ತೆ ಅವರು ಕ್ಲೋಸ್ ಮಾಡೋಕ್ಕೆ ಬರ್ತಾ ಇದ್ರು. ಬಟ್ ನಮ್ಮೆಲ್ಲ ಸ್ವಾಮಿಗಳು ಅವರು ಒತ್ತಡ ಹಾಕಿದ್ರು. ಅದಕ್ಕಾಗಿ ನ್ಯೂಟ್ರಲ್, ಬಂದ್ ಬಿ ಇಲ್ಲ, ಚಾಲು ಬಿ ಇಲ್ಲ, ಏನು ಮಾಡ್ತಾ ಇಲ್ಲ. ಆಮೇಲೆ ನಮ್ಮ ರೈತರಿಗೆ ಪ್ರೋತ್ಸಾಹನ ಧನ, ಹಾಲಿನ ಪ್ರೋತ್ಸಾಹನ ಧನ ಎಷ್ಟು ಬಾಕಿ ಅವ, ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 5 ರೂಪಾಯಿ ಪ್ರತಿ ಲೀಟರ್ ಚಾಲು ಮಾಡಿದ್ರು. ಈ ನಮ್ಮ ಸರ್ಕಾರ ಕಂಟಿನ್ಯೂ ತಾನು ಮಾಡ್ತಾ ಇದೆ. ಇವತ್ತು ಅವರು 716 ಸಮಥಿಂಗ್ ಕೋಟಿ ಬಾಕಿ ಅವ, ಕೊಡ್ತಾ ಇಲ್ಲ. ನಾವು ಡಿಬಿಟಿ ಮುಖಾಂತರ ಎಲ್ಲ ರೈತರಿಗೆ ಒಂದು ತಿಂಗಳಾದರೆ ಬೇರೆ ಕೆಲಸ ಬಿಟ್ಟು ಒಂದು ಕೆಲಸ ರೈತರಿಗೆ ಅಕೌಂಟ್ಗೆ ಡಿಬಿಟಿ ಮುಖಾಂತರ ದುಡ್ಡು ಹೋಗಬೇಕು. ಈ ಥರ ನಾವು ಮಾಡ್ತೀವಿ, ನಮ್ಮ ಸರ್ಕಾರ ಮಾಡಿದ್ದೀವಿ. ಈ ಸರ್ಕಾರ ಕೇವಲ ಜಾನುವಾರುಗಳಿಗೆ ಎಲ್ಲ ಒಂದು ಕಮಿಟಿ ಕೂತ್ ಮಾಡ್ಲಾಕ, ಎಲ್ಲ ರಾಜ್ರೋಸ್ ಮಾಡ್ಲಾಕ, ಕಟ್ಟಿಂಗ್ ಚಾಲು ಮಾಡ್ಲಾಕ ಪರ್ಮಿಷನ್ ಕೊಡ್ತಾರೆ. ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ. ನಾನು 1 ಆಂಬ್ಯುಲೆನ್ಸ್ ಕರ್ನಾಟಕ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಭಾರತದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲ ರೈತರಿಗೆ ಒಳ್ಳೆ ಆಗಬೇಕು. ನಾನು ಡಾಕ್ಟರ್ ಹೇಳಿದ್ರು, ನಾನು ಮನುಷ್ಯಗೆ ನಾನು ಆಂಬುಲೆನ್ಸ್ ನೋಡಿದ್ದೀನಿ, ನಾನು ಜನವರಿಗೆ ಆಂಬುಲೆನ್ಸ್ ಕೊಡ್ತಾ ಇದ್ದೀನಿ. 162 ಇಂಪ್ಲಿಮೆಂಟ್ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಕೇಂದ್ರ ಸರ್ಕಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಅಲರ್ಟ್ ಆಗಿದ್ರಿ, ಏನು ಹೇಳ್ತೀರಿ? ಅಲರ್ಟ್ ಇಲ್ಲ, ತಾವು ನೋಡ್ರಿ, ಅಂಕೆ ಸಂಖ್ಯೆ ಕೊಡ್ತೀನಿ. ಗೋಶಾಲಾ ಕ್ಲೋಸ್ ಮಾಡಿದಾರ, ಪ್ರಾಣಿ ಸಾವಯವ ಕೇಂದ್ರ ಕ್ಲೋಸ್ ಮಾಡಿದಾರ, ಪ್ರಾಣಿ ಗ್ರಾಮ ಮಂಡಳಿ ಕ್ಲೋಸ್ ಮಾಡಿದಾರ. ಪ್ರತಿ ಜಿಲ್ಲೆ ಗೋಶಾಲಾ ಅನುದಾನ ಕೊಡ್ತಾ ಇಲ್ಲ. ನಮ್ಮ ಮಂತ್ರಿ ಅವರು ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಮಂತ್ರಿ ಅವ್ರು ಏನು ಗೊತ್ತಿಲ್ಲ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಶ್ರೀ ಹೇಳ್ತಾರೆ, ಮೋದಿ ಕುಚ್ ದೇಖಿಯ ಅವ್ರು ಏನ್ ಮಾಡಿದಾರೆ, ಪೂರಾ ದೇಶ ನೋಡ್ತಾ ಇದ್ದಾರೆ. ನಮ್ಮ ಜಗತ್ ವಿಶ್ವ ನಮ್ಮ ಭಾರತ ದೇಶ ಮಹಾಸತ್ತ ದೇಶ ಆಗ್ತಾ ಇದೆ. ಅವರಿಗೆ ಈ ಡಾಕ್ಟರ್ ಪ್ರಕಾರ ಈ ಲೋಕಸಭಾ ಬರ್ತಾ ಇದೆ, ಅವರಿಗೆ ಜನ ಪಾಠ ಕಳಿಸ್ತಾರೆ. ಮೋದಿಜಿ ಏನ್ ತೋರಿಸ್ತಾರೆ.